ನಮಸ್ಕಾರ ರೈತ ಬಾಂಧವರೇ. ಕಗ್ಗತ್ತಲಿನ ರಾತ್ರಿ, ವರ್ಷಾನುಗಟ್ಟಲೆ ರಕ್ತ ಬಸಿದು ಬೆವರು ಸುರಿಸಿ ಮಕ್ಕಳಂತೆ ಸಾಕಿ ಬೆಳೆಸಿದ ಅಡಿಕೆ, ತೆಂಗು, ಬಾಳೆತೋಟ ಒಂದೇ ಒಂದು ರಾತ್ರಿ ಕಾಡು ಪ್ರಾಣಿಗಳು ನುಗ್ಗಿ ಸರ್ವನಾಶ ಮಾಡಿದ್ರೆ? ಆ ಭೀಕರ ದೃಶ್ಯವನ್ನೊಮ್ಮೆ ಊಹಿಸ್ಕೊಂಡ್ರೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಗುತ್ತೆ ಅಲ್ವಾ? ಲಕ್ಷಾಂತರ ರೂಪಾಯಿ ನಷ್ಟ, ನಿದ್ದೆಗೆಟ್ಟ ರಾತ್ರಿಗಳು. ಆದ್ರೆ ಇನ್ಮುಂದೆ ಕಣ್ಣೀರ್ ಹಾಕುವ ಕಾಲ ಮುಗಿತು. ಇಂದಿನ ಈ ಆಳವಾದ ವಿವರಣೆಯಲ್ಲಿ ನಿಮ್ಮ ತೋಟಕ್ಕೆ 100 ವರ್ಷ ಬಾಳಿಕೆ ಬರುವ ಒಂದು ಮ್ಯಾಜಿಕ್ ಬೇಲಿಯ ಸತ್ಯವನ್ನ ನಾನು ಬಿಚ್ಚಿಡ್ತಾ ಇದ್ದೀನಿ. ಕಣ್ಣೆದುರೇ ಕಷ್ಟಪಟ್ಟು ಬೆಳೆದ ಬೆಳೆ ನಾಶವಾದಾಗ ಆಗುವ ಆ ನೋವು ಕಷ್ಟಪಟ್ಟ ರೈತನಿಗೆ ಮಾತ್ರ ಗೊತ್ತು. ಆದ್ರೆ ಈ ಆತಂಕಕ್ಕೆ ಇಂದೇ ನಾವು ಶಾಶ್ವತ ಮುಕ್ತಾಯ ಹಾಡಬಹುದು. ಅದೇ ನಮ್ಮ ನೆಲದ ದೊಡ್ಡ ರಹಸ್ಯ, 100 ವರ್ಷದ ಹೈಬ್ರಿಡ್ ಜೀವಂತ ಬೇಲಿ. ಇದು ಅಂಗಡಿಯಲ್ಲಿ ಸಿಗುವ ಬರೀ ನಿರ್ಜೀವ ಬೇಲಿಯಲ್ಲ. ಇದು ದಿನ ಕಳೆದಂತೆ ತಾನಾಗಿಯೇ ಉಕ್ಕಿನಂತೆ ಬಲಗೊಳ್ಳುವ, ಭೂಮಿತಾಯಿಗೆ ಉಚಿತವಾಗಿ ಗೊಬ್ಬರ ನೀಡುವ ಜೀವಂತ ಹಸಿರು ಗೋಡೆ. ಈ ಕೃಷಿ ವಿಜ್ಞಾನದ ಪರಮ ಸತ್ಯ ಪ್ರತಿಯೊಬ್ಬರಿಗೂ ತಿಳಿಯಲೇಬೇಕು. ಬನ್ನಿ, ಈ ಅದ್ಭುತವಾದ ಮ್ಯಾಜಿಕ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋ ಮುನ್ನ ದಯವಿಟ್ಟು ನಮ್ಮ ಈ ಕೃಷಿ ಕುಟುಂಬಕ್ಕೆ ಸೇರಿಕೊಳ್ಳಿ. ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕಾನ್ ಒತ್ತಿ. ಇದರಿಂದ ಇಂತಹ ಜೀವ ಉಳಿಸುವ, ಜಮೀನು ಕಾಯುವ ಅಪ್ಪಟ ಕೃಷಿ ಮಾಹಿತಿಗಳು ನೇರವಾಗಿ ಎಲ್ಲರಿಗಿಂತ ಮೊದಲು ನಿಮಗೆ ತಲುಪುತ್ತೆ. ಮುಂದೆ ಹೋಗುವ ಮುನ್ನ ನನಗೊಂದು ನಿಜ ಹೇಳಿ. ಈಗ ಸದ್ಯಕ್ಕೆ ನಿಮ್ಮ ತೋಟಕ್ಕೆ ಯಾವ ರೀತಿಯ ಬೇಲಿ ಹಾಕಿದ್ದೀರಾ? ಕರಗಿ ಹೋಗುವ ಮರದ ಕಂಬನ, ತುಕ್ಕು ಹಿಡಿಯುವ ತಂತಿನ, ಬರೀ ಗಿಡಗಳ ಬೇಲಿನ ಅಥವಾ ರಕ್ಷಣೆಯೇ ಇಲ್ವಾ? ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಖರವಾದ ಕೃಷಿ ಸಲಹೆಗಳನ್ನು ನೀಡಲು ನನಗೆ ತುಂಬಾನೇ ಸಹಾಯ ಮಾಡುತ್ತೆ. ಮೈಸೂರಿನ ನಮ್ಮ ರೈತರೊಬ್ಬರ ನಿಜವಾದ ಕಣ್ಣೀರಿನ ಕಥೆ ಇದು. ನೋಡಿ, 10 ವರ್ಷ ಕಷ್ಟಪಟ್ಟು ಬೆಳೆಸಿದ್ದ 8 ಲಕ್ಷ ರೂಪಾಯಿ ಮೌಲ್ಯದ ಅಡಿಕೆ ತೋಟ ಒಂದೇ ರಾತ್ರಿ ಆನೆಗಳ ಹಿಂಡು ನುಗ್ಗಿ ಸರ್ವನಾಶ ಮಾಡ್ಬಿಡ್ತು. ಯಾಕೆ ಗೊತ್ತಾ? 5 ವರ್ಷಕ್ಕೆ ಕೊಳೆತು ಹೋಗುವ ಮರದ ಕಂಬಗಳು ಆನೆಗಳ ಮುಂದೆ ಆಟಿಕೆಯಂತಾದವು. ಆದರೆ ನಮ್ಮ ಈ ಹೈಬ್ರಿಡ್ ಫೆನ್ಸಿಂಗ್ ಅಥವಾ ಸಂಯೋಜಿತ ಬೇಲಿ ಈ ಕಣ್ಣೀರಿಗೆ ಶಾಶ್ವತ ಮುಕ್ತಿ ಕೊಡುತ್ತೆ. ಇಲ್ಲಿ ತಂತಿಯ ತಕ್ಷಣದ ರಕ್ಷಣೆ, ಅದರ ಜೊತೆಗೆ ಜೀವಂತ ಗಿಡಗಳ ಹಸಿರು ಕೋಟೆ. ಇದೇ ಅಸಲಿ ರಕ್ಷಣೆ. ಈಗ ಲೆಕ್ಕಾಚಾರನ ಸ್ವಲ್ಪ ಸ್ಪಷ್ಟವಾಗಿ ನೋಡೋಣ ಬನ್ನಿ. ಬುದ್ಧಿವಂತ ರೈತ ಮೊದಲು ಅಳತೆ ಮಾಡ್ತಾನೆ, ಆಮೇಲೆ ಗುಂಡಿ ಅಗಿಯುತ್ತಾನೆ. ಒಂದು ಚೌಕಾಕಾರದ 1 ಎಕರೆ ತೋಟಕ್ಕೆ ಸುಮಾರು 835 ಅಡಿ, ಅಂದರೆ ಸರಿಸುಮಾರು 255 ಮೀಟರ್ ಉದ್ದದ ಬೇಲಿ ಬೇಕಾಗುತ್ತೆ. ಬೇಲಿ ಹಾಕೋ ಮುನ್ನ ತೋಟದ 4 ಮೂಲೆಗಳನ್ನು ಸರಿಯಾಗಿ ಗುರುತಿಸಿ ದಾರ ಕಟ್ಟಿ ಪ್ಲಾನ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಇಲ್ಲದಿದ್ದರೆ ಕಂಬಗಳು ವಾಲಿ ನಮ್ಮ ಲಕ್ಷಾಂತರ ರೂಪಾಯಿ ಖರ್ಚು ಮಣ್ಣು ಪಾಲಾಗುವ ಅಪಾಯ ಇರುತ್ತೆ. ಎಚ್ಚರವಿರ್ಲಿ. ಇಲ್ಲೊಂದು ದೊಡ್ಡ ಹಣ ಉಳಿಸುವ ಕೃಷಿ ರಹಸ್ಯ ಹೇಳ್ತೀನಿ, ಸೂಕ್ಷ್ಮವಾಗಿ ಗಮನಿಸಿ. ಹಳೆ ಪದ್ಧತಿಯಂತೆ ಪ್ರತಿ 6 ಅಡಿಗೊಂದು ಕಂಬ ಹಾಕಿದ್ರೆ ಬರೋಬ್ಬರಿ 140 ಕಂಬಗಳು ಬೇಕು. ಖರ್ಚು ಡಬಲ್. ಅದ್ರ ಬದಲು ಸ್ಮಾರ್ಟ್ ವಿಧಾನದಲ್ಲಿ 15 ಅಡಿ ಅಂತರದಲ್ಲಿ ಕಂಬ ನೆಟ್ರೆ ಕೇವಲ 56 ಕಂಬಗಳು ಸಾಕು. ಇದ್ರಿಂದಲೇ ಕನಿಷ್ಠ 20,000 ರೂಪಾಯಿ ಉಳಿತಾಯ. ಇಷ್ಟು ದೂರ ಇದ್ರೆ ತಂತಿ ಜೋತು ಬೀಳುತ್ತೆ ಅಂತ ಚಿಂತೆ ಮಾಡಬೇಡಿ. ಯಾಕೆಂದ್ರೆ ನಾವು ನೆಡುವ ಆ ಜೀವಂತ ಗಿಡಗಳೇ ಈ ತಂತಿಗೆ ಬಲವಾದ ಪಿಲ್ಲರ್ ತರ ನಿಲ್ತುವೆ. ದಯವಿಟ್ಟು ಮರದ ಕಂಬಗಳ ಬಳಕೆಯನ್ನ ಇಂದೇ ಸಂಪೂರ್ಣವಾಗಿ ಕೈಬಿಡಿ. ಅದು ಬರೀ ದುಡ್ಡಿನ ದಂಡ. ಅದರ ಬದಲಿಗೆ ಗಟ್ಟಿಯಾದ ಕಲ್ಲಿನ ಕಂಬ, ಅಂದರೆ ಗ್ರಾನೈಟ್ ಕಂಬಗಳನ್ನೇ ಬಳಸಿ. ಇವು 50 ವರ್ಷಗಳಿಗೂ ಹೆಚ್ಚು ಕಾಲ ಹೆಮ್ಮರವಾಗಿ ಗಡದ್ದಾಗಿ ನಿಲ್ತವೆ. ಕೊಳೆಯಲ್ಲ, ಗೆದ್ದಲು ಹಿಡಿಯಲ್ಲ, ಎಂತಹ ಮಳೆ ಬಿಸಿಲಿಗೂ ಜಗ್ಗಲ್ಲ. ಆದರೆ ನೆನ್ಪಿರಲಿ, 4 ಮೂಲೆಗಳಲ್ಲಿ ಮತ್ತು ಪ್ರತಿ 100 ಅಡಿಗೊಮ್ಮೆ ಬಲವಾದ ಸಪೋರ್ಟ್ ಕಂಬಗಳನ್ನು, ಅಂದರೆ ಬ್ರೇಸ್ ಪೋಲ್ಗಳನ್ನು ಕಡ್ಡಾಯವಾಗಿ ಹಾಕ್ಲೇಬೇಕು. 3 ವರ್ಷಕ್ಕೆ ತುಕ್ಕು ಹಿಡಿದು ಮಣ್ಣಾಗುವ ಅಗ್ಗದ ತಂತಿಗಳನ್ನು ತಂದು ದುಡ್ಡು ಪೋಲು ಮಾಡಬೇಡಿ. ಗುಣಮಟ್ಟದಲ್ಲಿ ಎಂದಿಗೂ ರಾಜಿ ಬೇಡ. ಟಾಟಾ ಅಥವಾ JSWನಂತಹ ನಂಬಿಕಾರ್ಹ ಬ್ರ್ಯಾಂಡ್ಗಳ 100 GSM ಜಿಂಕ್ ಕೋಟಿಂಗ್ ಇರುವ ಗ್ಯಾಲ್ವನೈಸ್ಡ್ ತಂತಿಯನ್ನೇ ತರಬೇಕು. ಇದು ತಂತಿಯ ಮೇಲಿರುವ ಉಕ್ಕಿನ ಕವಚವಿದ್ದಂತೆ. ಇದು ಸುಲಭವಾಗಿ 30 ವರ್ಷ ಬಾಳಿಕೆ ಬರುತ್ತೆ. ಈ ಗುಣಮಟ್ಟದ ತಂತಿಯನ್ನು ಕೆಳಗೆ, ಮಧ್ಯದಲ್ಲಿ ಮತ್ತು ಮೇಲ್ಭಾಗದಲ್ಲಿ ಹೀಗೆ ಕೇವಲ 3 ಸಾಲುಗಳಲ್ಲಿ ಎಳೆದರೆ ಸಾಕು. ಈ ಬೇಲಿಯ ಅಸಲಿ ಮ್ಯಾಜಿಕ್ ಶುರುವಾಗೋದೇ ಇಲ್ಲಿ. ಆ ಗುಟ್ಟು ಬೇರೆಯಾವುದೂ ಅಲ್ಲ, ನಮ್ಮ ಗ್ಲಿರಿಸೀಡಿಯಾ ಅಥವಾ ಗಿರಿಪುಷ್ಪ ಗಿಡ. ಇದೊಂದು ಪ್ರಕೃತಿಯ ಪವಾಡ ಅಂತಾನೆ ಹೇಳ್ಬಹುದು. ಇದಕ್ಕೆ ದಿನಾ ನೀರು ಬೇಡ, ರಸಗೊಬ್ಬರ ಬೇಡ. ಒಂದು ಸಣ್ಣ ಕಡ್ಡಿ ನೆಟ್ರೆ ಸಾಕು, ಎಂತಹ ಭೀಕರ ಬರಗಾಲವಿದ್ದು ಮಣ್ಣು ಸೀಳ್ಕೊಂಡು ಬದುಕಿ ಬೆಳೆಯುತ್ತೆ. ಯಾವ ಪ್ರಾಣಿಯೂ ಇದ್ರಲ್ಲಿ ತಿನ್ನಲ್ಲ. ಇದ್ರ ಜೊತೆಗೆ ಜಟ್ರೋಫಾ ಗಿಡಗಳನ್ನು ಬೆರೆಸಿ ನೆಟ್ರೆ ಅದೊಂದು ಅಭೇದ್ಯವಾದ ಹಸಿರು ಕೋಟೆಯಾಗುತ್ತೆ. ಇದೆಲ್ಲ ಬೆಳೆಸೋದು ಅದೆಷ್ಟು ಸುಲಭ ಗೊತ್ತಾ?
ಗ್ಲಿರಿಸಿಡಿಯಾದ 4 ರಿಂದ 5 ಅಡಿ ಉದ್ದದ ಬಲಿತ ಕಡ್ಡಿಗಳನ್ನು ಕತ್ತರಿಸಿ. ಕಂಬಗಳ ನಡುವಿನ ಆ 15 ಅಡಿ ಜಾಗದಲ್ಲಿ ಮಣ್ಣಿನಲ್ಲಿ ಕೇವಲ 1 ಅಡಿ ಆಳದಲ್ಲಿ 2-3 ಕಡ್ಡಿಗಳನ್ನು ನೆಡಿ, ಅಷ್ಟೇ. ಆಶ್ಚರ್ಯ ಏನಪ್ಪಾ ಅಂದ್ರೆ, ಕೇವಲ ಒಂದೇ ವರ್ಷದಲ್ಲಿ ಇವು 8 ಅಡಿ ಎತ್ತರದ ದಟ್ಟವಾದ ಹಸಿರು ಗೋಡೆಯಾಗಿ ನಮ್ಮ ತೋಟದ ಕಾವಲುಗಾರರಾಗಿ ಎದ್ದು ನಿಲ್ತವೆ. ಇದು ಪ್ರಕೃತಿ ನಮಗೆ ಕೊಟ್ಟಿರುವ ದೊಡ್ಡ ವರ. ಕಾಲ ಕಳೆದಂತೆ ಈ ಬೇಲಿ ಹೇಗೆ ತನ್ನ ರೂಪ ಬದಲಿಸುತ್ತೆ ಅನ್ನೋದನ್ನ ನೋಡೋದೇ ಒಂಥರ ಖುಷಿ. ಮೊದಲ ವರ್ಷ ಗಿಡಗಳು ತಂತಿಯ ಸುತ್ತ ಅಪ್ಪುಕೊಂಡು ಬೆಳಿತವೆ. 3ನೇ ವರ್ಷಕ್ಕೆ ಕೊಂಬೆಗಳು ತಂತಿಯ ಸಂದಿಗಳಲ್ಲಿ ಹೆಣೆದುಕೊಂಡು ಭದ್ರವಾಗುತ್ತವೆ. 5ನೇ ವರ್ಷಕ್ಕೆ ಬಲವಾದ ಮರ. 10 ವರ್ಷಗಳ ನಂತರ ತಂತಿ ಹರಿದು ಹೋದ್ರೂ ಚಿಂತೆಯಿಲ್ಲ. ಈ ಮರಗಳ ಬೇರು ಮತ್ತು ದಪ್ಪ ಕೊಂಬೆಗಳು ಹೆಣೆದುಕೊಂಡು ಆನೆ ಬಂದ್ರೂ ಭೇದಿಸಲಾಗದಂಥ ಜೀವಾಂತ ಕೋಟೆಯಾಗಿ ನಿಲ್ಲುತ್ತೆ. ಗಾಯವಾದ್ರೆ ತಾನಾಗಿಯೇ ರಿಪೇರಿಯಾಗುವ ಪ್ರಕೃತಿಯ ಅಪ್ಪಟ ಮ್ಯಾಜಿಕ್ ಇದು. ರೈತ ಬಾಂಧವರೇ, ಈ ಬೇಲಿ ಬರೀ ಕಾವಲು ಕಾಯೋದಲ್ಲ, ನಮ್ಮ ತೋಟಕ್ಕೆ ಉಚಿತ ಗೊಬ್ಬರವನ್ನೂ ಕೂಡ ನೀಡುವ ಕಾಮಧೇನು. ಗ್ಲಿರಿಸಿಡಿಯಾ ಮರಗಳು ಗಾಳಿಯಲ್ಲಿರುವ ಸಾರಜನಕವನ್ನು, ಅಂದರೆ ನೈಟ್ರೋಜನನ್ನು ಹೀರಿ ನೇರವಾಗಿ ಮಣ್ಣಿಗೆ ಸೇರಿಸುವ ಅದ್ಭುತ ಶಕ್ತಿ ಹೊಂದಿವೆ. ಪ್ರತಿ 4 ತಿಂಗಳಿಗೊಮ್ಮೆ ಇದರ ಕೊಂಬೆ ಕತ್ತರಿಸಿ ತೋಟಕ್ಕೆ ಹಾಕಿದ್ರೆ ಅತ್ಯುತ್ತಮ ಹಸಿರೆಲೆ ಗೊಬ್ಬರ ರೆಡಿ. ಇದರಿಂದ ಮಾರುಕಟ್ಟೆಯಿಂದ ತರುವ ಗೊಬ್ಬರದ ಖರ್ಚಿನಲ್ಲಿ ವರ್ಷಕ್ಕೆ 8 ರಿಂದ 12 ಸಾವಿರ ರೂಪಾಯಿ ಪಕ್ಕಾ ಉಳಿಯುತ್ತೆ. ಬನ್ನಿ, ಈಗ ಬಜೆಟ್ ಲೆಕ್ಕಾಚಾರಣ ಸ್ವಲ್ಪ ಕಣ್ಣಿಟ್ ನೋಡೋಣ. 1 ಎಕರೆಗೆ ಕಲ್ಲಿನ ಕಂಬ, ಸಪೋರ್ಟ್ ಕಂಬ, 3 ಸಾಲಿನ ಉತ್ತಮ ಗುಣಮಟ್ಟದ ತಂತಿ, ನಟ್, ಬೋಲ್ಟ್, ಕೂಲಿ ಖರ್ಚು ಎಲ್ಲವೂ ಸೇರಿ ಅಂದಾಜು 70,000 ರೂಪಾಯಿಗಳ ಹೂಡಿಕೆ ಬೇಕಾಗತ್ತೆ. ಆದ್ರೆ ನೆನ್ಪಿರ್ಲಿ, ಇದೊಂದು ಬಾರಿಯ ಹೂಡಿಕೆ ಮಾತ್ರ. ಮುಂದಿನ 30 ವರ್ಷ ಯಾವ ರಿಪೇರಿ ಖರ್ಚು ಇಲ್ಲ, ಜೊತೆಗೆ ಉಚಿತ ಗೊಬ್ಬರ. ಲೆಕ್ಕ ಹಾಕಿದ್ರೆ ಒಟ್ಟಾರೆಯಾಗಿ ರೈತನಿಗೆ ಕನಿಷ್ಠ 6 ಲಕ್ಷ ರೂಪಾಯಿಗೂ ಹೆಚ್ಚು ಉಳಿತಾಯವಾಗತ್ತೆ. ಇದು ಖರ್ಚಲ್ಲ, ಭವಿಷ್ಯದ ಹೂಡಿಕೆ. ಈ ಮ್ಯಾಜಿಕ್ ಬೇಲಿಯ 3 ಚಿನ್ನದಂತಹ ಗುಣಗಳನ್ನ ಯಾವತ್ತೂ ಮರಿಬೇಡಿ. 100 ವರ್ಷದ ದೀರ್ಘ ಬಾಳಿಕೆ, ಒಡೆದರೆ ತಾನಾಗಿಯೇ ರಿಪೇರಿಯಾಗುವ ಜೀವಂತ ಗೋಡೆ ಮತ್ತು ಜೀವನಪೂರ್ತಿ ಸಿಗುವ ಉಚಿತ ಗೊಬ್ಬರ. ತೋಟ ಅಂದ್ರೆ ಬರೀ ಜಮೀನಲ್ಲ, ಅದು ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯ. ಇಂದು ಮಾಡುವ ಈ 70,000 ರೂಪಾಯಿ ಹೂಡಿಕೆ ಮುಂದಿನ 3 ತಲೆಮಾರುಗಳವರೆಗೆ ತೋಟವನ್ನ ಕಾಯುತ್ತೆ. ಒಬ್ಬ ತಾಯಿಯಂತೆ ನಮ್ಮ ತೋಟವನ್ನ ಅಪ್ಪಿಕೊಂಡು ರಕ್ಷಣೆ ನೀಡುತ್ತೆ. ತಾಯಿಯ ಮಮತೆಗೆ ಬೆಲೆ ಕಟ್ಟೋಕೆ ಆಗುತ್ತಾ? ಖಂಡಿತ ಇಲ್ಲ. ಈ ಶಾಶ್ವತ ಬೇಲಿಯ ಹಿಂದಿನ ವಿಜ್ಞಾನವನ್ನು ತಿಳಿದುಕೊಂಡ ಮೇಲೆ ಖಂಡಿತವಾಗಿಯೂ ನಮ್ಮ ತೋಟಕ್ಕೂ ಈ ರಕ್ಷಣೆ ಬೇಕೇ ಬೇಕು ಅನ್ನಿಸ್ತಿದೆ ಅಲ್ವಾ? ಹಾಗಿದ್ರೆ ತೋಟದಲ್ಲಿ ಈ ಮ್ಯಾಜಿಕ್ ಬೇಲಿ ನಿರ್ಮಿಸಲು ನೀವು ಸಿದ್ಧರಿದ್ರೆ ಕಮೆಂಟ್ ವಿಭಾಗದಲ್ಲಿ ನಾನು ಮಾಡ್ತೀನಿ ಅಂತ ಬರೆಯಿರಿ. ಅಥವಾ ಈಗಾಗಲೇ ಇಂಥ ಬೇಲಿ ಹಾಕಿದ್ರೆ ಆ ಅದ್ಭುತ ಅನುಭವನ ಹಂಚ್ಕೊಳ್ಳಿ. ನಿಮ್ಮ ಒಂದು ಸಣ್ಣ ಮಾತು 100 ರೈತರಿಗೆ ದೊಡ್ಡ ಸ್ಫೂರ್ತಿಯಾಗುತ್ತೆ. ಜ್ಞಾನ ಹಂಚಿದಷ್ಟು ಬೆಳೆಯುತ್ತೆ. ಕೊನೆಯದಾಗಿ ಈ ಮಣ್ಣಿನ ಮಗಳ ಒಂದು ಚಿಕ್ಕ ವಿನಂತಿ. ಈ ಮಾಹಿತಿಯಲ್ಲಿ ಯಾವುದೇ ಕಂಪನಿಯ ಪ್ರಚಾರವಿಲ್ಲ. ಇರೋದು ಕೇವಲ ನಮ್ಮ ರೈತರ ಒಳಿತಿಗಾಗಿರುವ ನೈಜ ವಿಜ್ಞಾನ. ಈ ಉಪಯುಕ್ತ ಮಾಹಿತಿಯನ್ನ ಎಲ್ಲ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಪಕ್ಕದ ತೋಟದವರಿಗೂ ಈ ಆಳವಾದ ವಿವರಣೆಯ ಬಗ್ಗೆ ತಿಳಿಸಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮ ಈ ಕೃಷಿ ಕುಟುಂಬವನ್ನ ಇನ್ನಷ್ಟು ದೊಡ್ಡದಾಗಿ ಬೆಳೆಸೋಣ. ನಮ್ಮ ನೆಲವನ್ನು ನಾವೇ ಕಾಯಬೇಕು. ಭೂಮಿ ತಾಯಿ ನಮ್ಮೆಲ್ಲರನ್ನೂ ಹಸಿರಿನಿಂದ ಕಾಯಲಿ. ಜೈ ಕಿಸಾನ್.